ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಹೇಳಲು ಹೊರಟ ಕತೆ ಮೋನು ಶಾಲೆಗೆ ಸೇರಿದ. ಇದು ಇಂದಿನ ಕಥೆಯಾದ ಮೋನು ಮತ್ತು ಮಾತನಾಡುವ ಹಸು ಕಥೆಯ ಮುಂದಿನ ಭಾಗ. ಮೋನು ಮತ್ತು ಅವನ ತಂದೆ ತಾಯಿ ತುಂಬಾ ಸಂತೋಷವಾಗಿದ್ದರು. ಆ ಸಂತೋಷಕ್ಕೆ ಕಾರಣ ಹಸು ಕೊಟ್ಟ ಹೊತ್ತರಿಂದ. ಇವಾಗ ಅವರು ನಗರದ ಕಡೆಗೆ ಬಂದು ವಾಸಿಸತೊಡಗಿದರು. ಒಂದು ಪುಟ್ಟ ಮನೆ. ಆ ಮನೆಯಲ್ಲಿ ಬೇಕಾದ ಎಲ್ಲ ಸೌಕರ್ಯವಿತ್ತು. ಅವರು ಅಲ್ಲಿ ತುಂಬಾ ಸಂತೋಷವಾಗಿದ್ದರು. ಒಂದು ದಿನ ತಂದೆ ತಾಯಿ ಮತ್ತು ಮೋನು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಅದುವೇ ಮೋನುವನ್ನು ಯಾವ ಶಾಲೆಗೆ ಸೇರಿಸಬೇಕು. ಆವಾಗ ಮೋನು ಹೇಳಿದ್ದ, ಅಪ್ಪ, ನಾನು ಇಂಗ್ಲಿಷ್ ಮೀಡಿಯಂಗೆ ಹೋಗುತ್ತೇನೆ. ನನ್ನ ಪಕ್ಕನ ಮನೆಯ ಗೆಳೆಯ ಅಲ್ಲಿಗೆ ಹೋಗುತ್ತಾನೆ ಎಂದು ಹೇಳಿದನು. ಅದಕ್ಕೆ ಅವನ ಅಪ್ಪ ನಗುತ್ತಾ ಹೇಳಿದರು, ಕನ್ನಡ ಮಾಧ್ಯಮ ಏಕೆ ಬೇಡ ಮೋನು? ಮೊದಲು ನಾವು ನಮ್ಮ ಮಾತೃಭಾಷೆಯ ಅಕ್ಷರವನ್ನು ಕಲಿಯಬೇಕು. ಆವಾಗ ಮಾತ್ರ ನೀನು ಕನ್ನಡದ ಕಂದ ಆಗುತ್ತೀಯ ಎಂದರು. ಆವಾಗ ಮೋನು ಸ್ವಲ್ಪ ಬೇಸರದಿಂದ ಕೇಳಿದ, ಆದರೆ ಅಪ್ಪ, ಈಗ ಎಲ್ಲ ಕಡೆ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗುತ್ತಾರಲ್ಲ, ಏಕೆ ಎಂದಾಗ ತಕ್ಷಣ ಮಗನ ಮಾತು ಕೇಳಿ ತಾಯಿ ಹೇಳಿದಳು, ನಮ್ಮ ಆಡುಭಾಷೆ ಯಾವುದು ಎಂದು ಮರು ಪ್ರಶ್ನೆ ಹಾಕಿದಳು. ಮೋನು ಸ್ವಲ್ಪ ಸಮಯವು ವ್ಯರ್ಥ ಮಾಡದೆ ಕನ್ನಡ ಎಂದು ಜೋರಾಗಿ ಹೇಳಿದ. ತಾಯಿ ನಗುತ್ತಾ ಎಂದಳು, ಹಾಗಾದರೆ ಮೋನು, ನಾವು ಮೊದಲು ಕನ್ನಡವನ್ನು ಬರೆಯಲು ಓದಲು ಕಲಿತರೆ ತಾನೇ ನಮ್ಮ ಶಬ್ದಕೋಶ ಬೆಳೆಯುತ್ತದೆ. ಆವಾಗ ಬೇರೆ ಬೇರೆ ಭಾಷೆ ಕಲಿಯಲು ಸಾಧ್ಯ. ಮತ್ತೊಂದು ವಿಷಯ ಮೋನು, ಇವಾಗ ಇರುವ ದೊಡ್ಡ ದೊಡ್ಡ ವಿದ್ವಾಂಸರು ಮತ್ತು ಶಿಕ್ಷಕರು ಇನ್ನು ಹಲವರು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಎಂದುಕೊಂಡಿದ್ದೀಯಾ? ಅವರು ವಿದ್ಯೆ ಕಲಿತಿದ್ದು ಅವರವರ ಮಾತೃಭಾಷೆಯಲ್ಲಿ. ಅರ್ಥವಾಯ್ತಾ ನನ್ನ ಮುದ್ದು ಕಂದ ಎಂದಳು. ಮೋನು ತುಂಬಾ ಖುಷಿಯಿಂದ ಹೇಳಿದ, ಆಯ್ತು ಅಮ್ಮ, ನಾನು ಕನ್ನಡ ಮಾಧ್ಯಮದಲ್ಲೇ ಓದುತ್ತೇನೆ ಮತ್ತು ನಮ್ಮತನವನ್ನು ಉಳಿಸುತ್ತೇನೆ ಎಂದನು. ಹೀಗೆ ಮೋನು ಸಂತೋಷವಾಗಿ ಆಡುತ್ತಾ ಕುಣಿಯುತ್ತಾ ಶಾಲೆಗೆ ದಿನಾಲು ಹೋಗತೊಡಗಿದ. ಹಾಡು ಯಾವುದು ಎಂದರೆ ನೀವೇ ಕೇಳಿ ಅವನ ಸ್ವರದಿಂದ. ಕೋತಿಯೊಂದು ಬಂದಿತು, ಮಡಕೆಯನ್ನು ತಂದಿತು, ಅಂಗಡಿಗೆ ಹೋಯಿತು, ಬೇಳೆ ಬೆಲ್ಲ ತಂದಿತು, ಒಲೆಯ ಮೇಲೆ ಇಟ್ಟಿತು, ಪಾಯಸವನ್ನು ಮಾಡಿತು, ಸೌಟು ಇಲ್ಲದಾಯ್ತು, ಬಾಲ ಹಾಕಿ ತಿರುವಿತು, ಬಾಲ ಸುಟ್ಟು ಹೋಯಿತು,